ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ ಜರ್ನಲ್ ಎಂಟ್ರಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಈ ಒಂದು ಕಾನ್ಸೆಪ್ಟ್ ತುಂಬ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ನ ಮಾಡಿಕೊಡುತ್ತೆ. ಸೊ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಫಸ್ಟ್ ಆಫ್ ಆಲ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನು ಹಾಗಿದ್ರೆ ನೋಡಿ. ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಏನು? ಔಟ್ಸ್ಟ್ಯಾಂಡಿಂಗ್ ಅಂತ ಅಂದರೆ ಡ್ಯೂ ಇದೆ ಅಂತ ಹೇಳಿ ಅರ್ಥ, ಅಥವಾ ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಎಕ್ಸ್ಪೆನ್ಸಸ್ ಅಂತ ಅಂದರೆ ಏನಿದು? ಪೇಮೆಂಟ್ ಮಾಡುವಂಥದ್ದು, ಹೌದಾ? ಬೇರೆಯವರಿಗೆ ಕೊಡುವಂಥದ್ದು, ಪೇಮೆಂಟ್ ಮಾಡುವಂಥದ್ದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅಂದರೆ ಬೇರೆಯವರಿಗೆ ಕೊಡುವಂತಹ ದುಡ್ಡು ಡ್ಯೂ ಇದೆ, ಪೆಂಡಿಂಗ್ ಇದೆ ಅಂತ ಹೇಳಿ ಅರ್ಥ. ಅಂದರೆ ಅದನ್ನು ಯಾವತ್ತಾದರೂ ಒಂದ್ಸಲ ಪೇಮೆಂಟ್ ಮಾಡಲೇಬೇಕಾಗತ್ತೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹10,000. ಈ ಒಂದು ಟ್ರಾನ್ಸಾಕ್ಷನ್ ಅರ್ಥ ಏನು? ಸ್ಯಾಲರಿ ಅನ್ನೋದನ್ನ ಪೇಮೆಂಟ್ ಮಾಡೋದಿದೆ. ಸ್ಯಾಲರಿ ಅಂದರೆ ಏನು? ಇದು ಒಂದು ಎಕ್ಸ್ಪೆನ್ಸಸ್, ಹೌದಾ? ಎಕ್ಸ್ಪೆನ್ಸಸ್ ಅಂತ ಅಂದರೆ ಎಕ್ಸ್ಪೆನ್ಸಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಮೀನ್ಸ್ ವರ್ಕರಿಂದ ನಾವು ವರ್ಕನ್ನು ತೊಗೊಂಡಿದ್ದೀವಿ, ಅವ್ರಿಗೆ ನಾವು ಸ್ಯಾಲರಿ ಪೇ ಮಾಡಬೇಕು 10,000. ಬಟ್ ಅದೇನಾಗಿದೆ? ಔಟ್ಸ್ಟ್ಯಾಂಡಿಂಗ್ ಇದೆ. ದಟ್ ಮೀನ್ಸ್ ಡ್ಯೂ ಇದೆ. ನಾವು ಪೇಮೆಂಟ್ ಮಾಡುವಂತಹ ದುಡ್ಡು ಡ್ಯೂ ಇದೆ. ಹಾಗಾಗಿ ನಾವು ಯಾವತ್ತಾದರೂ ಒಂದಿನ ಪೇಮೆಂಟ್ ಮಾಡಲೇಬೇಕಾಗತ್ತೆ, ಹೌದಾ? ಸೊ ಈ ಥರ ಇದ್ದಾಗ ಇಲ್ಲಿ ಬರುವಂಥ ಎರಡು ಆಸ್ಪೆಕ್ಟ್ ಯಾವುದು ಅಂತ ನೋಡ್ತೀವಿ ನಾವು. ಫಸ್ಟ್ ಆಫ್ ಆಲ್, ಸ್ಯಾಲರಿ ನಾವು ಅದನ್ನ ಪೇಮೆಂಟ್ ಮಾಡಲೇಬೇಕಾಗತ್ತೆ. ಆಲ್ರೆಡಿ ಅದು ಕ್ರಿಯೇಟ್ ಆಗಿಬಿಟ್ಟಿದೆ, ಹೌದಾ? ವರ್ಕರ್ಸ್ ವರ್ಕ್ ಮಾಡಿದ್ದಾರೆ, ಸೊ ಅವ್ರಿಗೆ ನಾವು ಪೇಮೆಂಟನ್ನು ಮಾಡಲೇಬೇಕು. ಸೊ ಸ್ಯಾಲರಿ ಅಕೌಂಟ್ ಒಂದು ಆಸ್ಪೆಕ್ಟ್ ಆಗತ್ತೆ. ಸೊ ಇನ್ನೊಂದು ಅಕೌಂಟ್ ಯಾವುದಾಗತ್ತೆ ಹಾಗಿದ್ರೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್. ಯಾಕೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ತಗೊಳ್ತೀವಿ ಇಲ್ಲಿ? ಬಿಕಾಸ್ ಇಲ್ಲಿ ನಾವಿನ್ನೂ ಪೇಮೆಂಟ್ ಮಾಡಿಲ್ಲ, ಹೌದಾ? ಪೇಮೆಂಟ್ ಮಾಡಿದರೆ ನಾವು ಕ್ಯಾಶ್ ಅಂತ ಹೇಳಿ ತಗೊಳ್ಬೋದಿತ್ತು. ಬಟ್ ಇಲ್ಲಿ ಪೇಮೆಂಟ್ ಮಾಡಿಲ್ಲ, ಪೇಮೆಂಟ್ ಡ್ಯೂ ಇದೆ, ಪೆಂಡಿಂಗ್ ಇದೆ, ಒಂದು ಆಬ್ಲಿಗೇಷನಲ್ಲಿ ಕ್ರಿಯೇಟ್ ಆಗಿದೆ. ಹಾಗಂತ ಅಂದರೆ ನಾವು ಯಾವತ್ತಾದರೂ ಒಂದಿನ ಪೇಮೆಂಟ್ ಮಾಡಲೇಬೇಕು ಅದನ್ನು. ಅಂದರೆ ಅದು ಏನಾಗುತ್ತೆ? ಲಯಬಿಲಿಟಿ ಆಗತ್ತೆ. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ? ಲ್ಯಾಬಿಲಿಟಿಯನ್ನು ತಗೊಳ್ತೀವಿ. ಲ್ಯಾಬಿಲಿಟಿ ಅಂತ ಅಂದರೆ ಏನಾಗುತ್ತೆ? ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ ಅಂತ ಆಗತ್ತೆ. ಸೊ ಇವಾಗ ನಾವು ರೂಲನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಸ್ಯಾಲರಿ ಅನ್ನೋದು ಏನು? ಒಂದು ಎಕ್ಸ್ಪೆನ್ಸಸ್, ಹೌದಾ? ಇನ್ನು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅನ್ನೋದು ಏನು? ಲಯಬಿಲಿಟಿ. ಜಸ್ಟ್ ನಾನು ಹೇಳಿದೆ, ಹೌದಾ? ಯಾಕೆ ಇದು ಲಯಬಿಲಿಟಿ ಆಗುತ್ತೆ ಅಂತ. ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ರೂಲ್ ಪ್ರಕಾರ ಎಕ್ಸ್ಪೆನ್ಸಸ್ ರೂಲ್ ಏನಾಗುತ್ತೆ? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಎಕ್ಸ್ಪೆನ್ಸಸ್ ಹೆಚ್ಚಾದರೆ ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಅದೇ ಎಕ್ಸ್ಪೆನ್ಸಸ್ ಕಡಿಮೆ ಆದರೆ ನಾವೇನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಇದೇನಿದೆ? ರೂಲ್ ಇದೆ, ಹೌದಾ? ಅದೇ ರೀತಿಯಲ್ಲಿ ಲ್ಯಾಬಿಲಿಟಿಯ ರೂಲ್ ಏನು? ಲ್ಯಾಬಿಲಿಟಿಯ ರೂಲ್ ಇದರ ಅಪೋಸಿಟ್ ಆಗುತ್ತೆ. ಹಾಗಂತ ಅಂದರೆ ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಲ್ಯಾಬಿಲಿಟಿ ಕಡಿಮೆ ಆದರೆ ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಲ್ಯಾಬಿಲಿಟಿ ಹೆಚ್ಚಾದರೆ ನಾವೇನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ? ಲ್ಯಾಬಿಲಿಟಿ ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ ನೋಡಿ. ನಾವು ಸ್ಯಾಲರಿನ ಪೇಮೆಂಟ್ ಮಾಡಿಲ್ಲ, ಹೌದಾ? ಪೆಂಡಿಂಗ್ ಇದೆ ಅದು. ಹಾಗಾಗಿ ಲ್ಯಾಬಿಲಿಟಿ ಅನ್ನೋದು ಹೆಚ್ಚಾಗ್ತಾ ಇದೆ, ಬರ್ಡನ್ ಅನ್ನೋದು ಹೆಚ್ಚಾಗ್ತಾ ಇದೆ. ನಾವು ಪೇಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಆಬ್ಲಿಗೇಷನ್ ಇದೆ, ಹೌದಾ? ಹಾಗಾಗಿ ಲ್ಯಾಬಿಲಿಟಿ ಈಸ್ ಇನ್ಕ್ರೀಸಿಂಗ್. ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಜನರೇಟ್ ಆಗಿದೆ, ಎಕ್ಸ್ಪೆನ್ಸಸ್ ನಾವು ಪೇ ಮಾಡೋದಿದೆ. ಹಾಗಾಗಿ ಎಕ್ಸ್ಪೆನ್ಸಸ್ ಇನ್ಕ್ರೀಸಿಂಗ್ ಆಸ್ಪೆಕ್ಟಲ್ಲಿ ಇದೆ. ಸೊ ನಾವೇನು ಮಾಡ್ತೀವಿ? ಅದನ್ನು ಡೆಬಿಟ್ ಮಾಡ್ತೀವಿ. ಸೊ ಸ್ಯಾಲರಿ ಅಕೌಂಟ್ನ ಡೆಬಿಟ್ ಮಾಡ್ತೀವಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್ನ ನಾವೇನು ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಈ ಥರ ನಾವು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಇದ್ದಾಗ ಅಥವಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಇದ್ದಾಗ ಟ್ರೀಟ್ಮೆಂಟನ್ನು ಮಾಡುವಂಥದ್ದು. ಯಾವಾಗಲೂ ಕೂಡ ಔಟ್ಸ್ಟ್ಯಾಂಡಿಂಗ್ ಇದ್ದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಅಥವಾ ಬ್ಯಾಂಕ್ ಥ್ರೂ ಪೇಮೆಂಟ್ ಆಗಿರಲ್ಲ. ಸೊ ಅಲ್ಲಿ ಎಲ್ಲೂ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಜರ್ನಲ್ ಎಂಟ್ರಿ ಏನಾಗುತ್ತೆ? ಸ್ಯಾಲರಿ ಅಕೌಂಟ್ ಡೆಬಿಟೆಡ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟ್.